ನಮಸ್ಕಾರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಶೋಧಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರೀ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಇಹ ಜಿಹ್ವಾಗ್ರ ಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ತವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮತೆ ದುರ್ನಃ ಅರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಏವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ನಮತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋಪ್ತಾನ್ ಪಂಚಾಶದ್ವರ್ಷಪೂಜಕಾನ್ ಯತ್ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. येन विघ्नाः प्रणश्यन्ति सिद्ध्यन्ति च मनोरथाः ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ಭಗವತ್ ಸ್ವರೂಪವನ್ನ ಸರ್ವಶಾಸ್ತ್ರಾರ್ಥಗಳ ಒಂದು ಅರ್ಥವನ್ನು ಮುಖ್ಯವಾದಂತಹ ಎಲ್ಲ ಸದಾಗಮಗಳ ಅರ್ಥವಾದಂತಹದ್ದನ್ನ ಪ್ರಮಾಣಗಳಿಂದ ತಿಳಿಸಿಕೊಡ್ತಾ ಇದ್ದದ್ದು. ಮೊನ್ನೆ ತಿಳಿದಂತೆ ಭಗವಂತನ ಒಂದು ಉತ್ತಮತ್ವ, ಎಲ್ಲರೂ ಭಗವಂತನ ಅಧೀನರು, ಭಗವಂತ ಎಲ್ಲರಿಗಿಂತಲೂ ಕೂಡ ಭಗವಂತ ಉತ್ತಮ, ಭಗವಂತನಿಗೆ ಸಮಾನರು ಯಾರಿಲ್ಲ, ಭಗವಂತನಿಗಿಂತ ಅಧಿಕರಂತೂ ಯಾರೂ ಇಲ್ಲವೇ ಇಲ್ಲ ಅಂತ ತಿಳಿಸಿಕೊಡ್ತಾ ಲಕ್ಷ್ಮೀದೇವಿಯನ್ನ ಆರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳು ಕೂಡ ಭಗವಂತನ ಅಧೀನ, ಭಗವಂತನ ವಶದಲ್ಲಿ ಇರ್ತಾರೆ ಎಂಬುದನ್ನ ತಿಳಿಸ್ತಾ ಒಂದು ವಿಚಾರವನ್ನ 14ನೇ ಶ್ಲೋಕದಲ್ಲಿ ಹೇಳಿದ್ದು. ಭಗವಂತನ ಮೊಟ್ಟ ಮೊದಲಿಗೆ ಆಭಾಸಕ ಅಂದ್ರೆ ಪ್ರತಿಬಿಂಬರು ಯಾರು ಅಂತಂದ್ರೆ ವಾಯುದೇವರು ಅಂತ ಹೀಗೆ ಹೇಳ್ತಾ ಹೇಳ್ತಾ
ಅನೇಕ ಒಂದು ಕ್ರಮವನ್ನ ತಿಳಿಸಿಕೊಟ್ರು. ಬ್ರಹ್ಮದೇವರನ್ನ ವಾಯುದೇವರನ್ನ ಹಿಡಿದುಕೊಂಡು ಅನೇಕ ಜೀವರಾಶಿಗಳು ಯೋಗ್ಯತಾನುಸಾರವಾಗಿ ಅವರ ಗುಣಗಳಿಗೆ ಅನುಸಾರವಾಗಿ ಬಿಂಬರು ಪ್ರತಿಬಿಂಬರು ಬಿಂಬರು ಪ್ರತಿಬಿಂಬರು ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಅದಕ್ಕೆ ಶತಾಂಶಾದ್ ಊನಗುಣಾ ಕ್ರಮಶಃ ಕ್ರಮವಾಗಿ ಒಬ್ಬೊಬ್ಬರಿಗಿಂತಲೂ ಕೂಡ 100 ಅಂಶ ಶತಾಂಶಾತ್ ಅಂತ ಹೇಳಿದ್ದು 100 ಅಂಶ ಕಡಿಮೆ ಗುಣಗಳುಳ್ಳದ್ದರಿಂದ ಅವರಿಗೆ ಅವರು ಪ್ರತಿಬಿಂಬರು ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟದ್ದು. ಮೊನ್ನೆ ದಿವಸ ಪ್ರಶ್ನೆ ಬಂದದ್ದು, ಎಲ್ಲರಿಗಿಂತಲೂ ಪ್ರತಿಯೊಬ್ಬರೂ ಶತಾಂಶ ಗುಣ ಊನಗುಣ ಅಂತಂದ್ರೆ ಉಳಿದ ದೇವತೆಗಳನ್ನ ತೆಗೆದುಕೊಳ್ಳಬಹುದು. ಆದ್ರೆ ಭಗವಂತನಿಗಿಂತಲೂ ಕೂಡ ವಾಯುದೇವರು 100 ಪಟ್ಟು 100 ಅಂಶ 100 ಪಟ್ಟು ಅಷ್ಟೇ ಉತ್ತಮನ ಭಗವಂತ, 100 ಪಟ್ಟು ಅಷ್ಟೇ ಕಡಿಮೆನ ವಾಯುದೇವರು ಅಂತ ಒಂದು ಪ್ರಶ್ನೆ ಬಂದದ್ದು. ಮತ್ತೊಂದು, ವಾಯುದೇವರಿಗಿಂತಲೂ ಕೂಡ ರುದ್ರದೇವರು 100 ಪಟ್ಟು ಮಾತ್ರ ಚಿಕ್ಕವರ, ಅಥವಾ ವಾಯುದೇವರು 100 ಪಟ್ಟು ಮಾತ್ರ ರುದ್ರದೇವರಿಗಿಂತಲೂ ಕೂಡ ಉತ್ತಮರ ಅಂತ ಪ್ರಶ್ನೆ ಬಂದದ್ದು. ನೋಡಿ, ಯಾಕೆ ಅಂತಂದ್ರೆ ವಾಯುದೇವರು ಕೇವಲ 100 ಪಟ್ಟು ಮಾತ್ರ ಉತ್ತಮರು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸಮುದ್ರ ಮಥನದ ಒಂದು ಚರಿತ್ರೆಯನ್ನ ಕೇಳುವಾಗ, ಇತಿಹಾಸವನ್ನ ಕೇಳುವಾಗ ವಿಷ ಬಂತು, ಹಲಾಹಲ ವಿಷ ಬಂತು. ಹಲಾಹಲ ವಿಷ ಬಂದಾಗ ಅಲ್ಲಿ ಇಡೀ ಹಲಾಹಲ ವಿಷವನ್ನ, ಸಮುದ್ರದಿಂದ ಬಂದಂತಹ ಎಲ್ಲ ಹಲಾಹಲ ವಿಷವನ್ನು ಕೂಡ ವಾಯುದೇವರು ಅದನ್ನ ಸಂಪೂರ್ಣವಾಗಿ ಪಾನ ಮಾಡಿದರು. ಆದರೆ ಸ್ವಲ್ಪವೂ ಕೂಡ ವಾಯುದೇವರಿಗೆ ವಿಕಾರ ಆಗಲಿಲ್ಲ, ದುಃಖ ಆಗಲಿಲ್ಲ, ಏನೂ ತೊಂದರೆ ಆಗಲಿಲ್ಲ. ನೋಡಿ ಎಷ್ಟು ವ್ಯತ್ಯಾಸ, ರುದ್ರದೇವರಿಗೂ ವಾಯುದೇವರಿಗೂ ಇರುವಂತಹ ವ್ಯತ್ಯಾಸ ಎಷ್ಟು ಅಂತಲಿಕ್ಕೆ ನಾವು ತಿಳಿದುಕೊಳ್ಳಬಹುದು. ಬರೀ 100 ಪಟ್ಟು ಅಂತ ಎಷ್ಟು ತಿಳಿದುಕೊಳ್ಳುವಂತಿಲ್ಲ. ಅಷ್ಟು ಕುಡಿದರೂ ವಾಯುದೇವರಿಗೆ ಏನೂ ಆಗ್ಲಿಲ್ಲ. ಒಂದೇ ಒಂದು ಪರಮಾಣು, ಒಂದೇ ಒಂದು ಹನಿ, ಅದು ತಮ್ಮ ಕೈಯಲ್ಲಿ ವಾಯುದೇವರ ಶಕ್ತಿ ಎಷ್ಟು, ತಮ್ಮ ಇಡೀ ಶಕ್ತಿಯನ್ನು ಹಾಕಿ ಆ ವಿಷವನ್ನ ತಿಕ್ಕಿ ಆ ರುದ್ರದೇವರಿಗೆ ಕೊಟ್ಟಾಗ ರುದ್ರದೇವರು ಅದನ್ನ ಸ್ವಲ್ಪ ಕುಡಿದ್ರು ಅಷ್ಟೇ. ಅದನ್ನ ತಿಕ್ಕಿ ಕೊಟ್ಟದ್ದು, ಅದ್ರೊಳಗೆ ಏನೂ ಗಂಧ ಉಳಿದಿದ್ದಿಲ್ಲ, ಏನೂ ಅಷ್ಟು ವಿಷ ಇದ್ದಿದ್ದಿಲ್ಲ. ಅಂತಹ ವಿಷವನ್ನ ಪಾನ ಮಾಡುವಾಗಲೂ ಕೆಲವು ಪರಮಾಣುಗಳು ಕೆಳಗೆ ಬಿದ್ದು ವಿಷಜಂತುಗಳು ಹುಟ್ಟಿದವು ಅಲ್ಲಿ, ಹಾವು ಚೇಳು ಇತ್ಯಾದಿಗಳು. ಇನ್ನು ಅದ್ರೊಳಗೆ ಸ್ವಲ್ಪ ಮಾತ್ರ ರುದ್ರದೇವರು ಸ್ವೀಕಾರ ಮಾಡಿದರು. ಇಡೀ ತಮ್ಮ ಗಂಟಲು ಆ ಕುತ್ತಿಗೆ, ರುದ್ರದೇವರ ಕುತ್ತಿಗೆ ನೀಲವಾಯಿತು. ಅಷ್ಟು ನೋಡಿ, ಅದನ್ನ ನಾವು ರುದ್ರದೇವರ ಶಕ್ತಿ ಇಲ್ಲ ಅಂತ ತಿಳಿದುಕೊಳ್ಳುವಂತೆ ಇಲ್ಲ. ಅಷ್ಟು ಹಲಾಹಲ ವಿಷ ಕಠೋರವಾದದ್ದು, ಅಷ್ಟು ಒಂದು ದುಃಖವನ್ನ ಉಂಟು ಮಾಡುವಂತಹ ಶಕ್ತಿ ಉಳ್ಳದ್ದು ಆ ಹಾಲಾಹಲ ವಿಷ. ಅಂತಹ ಹಾಲಾಹಲ ವಿಷವನ್ನ ವಾಯುದೇವರು ಕುಡಿದ್ರು. ರುದ್ರದೇವರು ಸ್ವಲ್ಪ ಆ ವಾಯುದೇವರು ತಿಕ್ಕಿ ಕೊಟ್ಟದ್ದನ್ನ ಸ್ವೀಕಾರ ಮಾಡಿದ್ದು. ವಾಯುದೇವರಿಗೆ ಏನೂ ಆಗಲಿಲ್ಲ. ರುದ್ರದೇವರ ಸ್ವಲ್ಪ ಕುಡಿದಿದ್ದಕ್ಕೆ, ಸ್ವಲ್ಪ ಸ್ವೀಕಾರ ಮಾಡಿದ್ದಕ್ಕೆ ಇಡೀ ತಮ್ಮ ಗಂಟಲು ನೀಲವರ್ಣದಿಂದ ಕೂಡಿದ್ದಾಗಿ ಸರ್ಪವನ್ನು ಸುತ್ತುಕೊಂಡ್ರು, ಚಂದ್ರನನ್ನ ಇಟ್ಟುಕೊಂಡ್ರು, ಹೀಗೆ ಆ ಕಥೆಯನ್ನ ಕೇಳ್ತೇವೆ. ಇಷ್ಟು ವ್ಯತ್ಯಾಸ ಇದೆ ರುದ್ರದೇವರಿಗೂ ವಾಯುದೇವರಿಗೂ. ಹಾಗಾದ್ರೆ ಇಲ್ಲಿ 100 ಶತಾಂಶ ದೂನಗುಣ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಗೆ ತಿಳಿದುಕೊಳ್ಳಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಇದು ಇಲ್ಲೇ ಇರಲಿ, ಮುಂದಿನ 16ನೇ ಶ್ಲೋಕದಲ್ಲಿ ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಈ 15ನೇ ಶ್ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ 14ನೇ ಶ್ಲೋಕದಲ್ಲಿ ಪುರುಷರ ಒಂದು ಕ್ರಮವನ್ನು ಹೇಳಿದ್ದು. ದೇವರ ಒಂದು ಆಭಾಸ ಅಂದ್ರೆ ವಾಯುದೇವರು, ವಾಯುದೇವರ ಆಭಾಸ ರುದ್ರದೇವರು, ಗರುಡದೇವರು, ಹೀಗೆ ಪುರುಷರ ಒಂದು ಕ್ರಮವನ್ನ, ದೇವತೆಗಳ ಕ್ರಮವನ್ನ ಹೇಳಿಕೊಂಡು ಹೋದದ್ದು. ಈ ಮುಂದಿನ ಶ್ಲೋಕದ 15ನೇ ಶ್ಲೋಕದಲ್ಲಿ ಸ್ತ್ರೀಯರ ಒಂದು ಕ್ರಮವನ್ನು ಹೇಳ್ತಾ ಇದ್ದಾರೆ. ಈಗ ಸ್ತ್ರೀಯರು ಕೂಡ ಭಗವಂತನಿಗೆ ಅಧೀನರೇ, ಅವರು ಭಗವದ್ವಶರೇ. ಹೀಗಾಗಿ ಅವ್ರು ಯಾರ್ಯಾರ ಆಭಾಸಕರು ಎಂಬುದನ್ನ ಹೇಳ್ತಾ ಇದ್ದಾರೆ. ಅವತಾರಕ್ಕೆ ಏನ್ ಕೊಡ್ತಾರೆ, ಯಥಾ ಪುರುಷಾಣಾಂ ಆಭಾಸತ್ವೇನ ತದ್ವಶತ್ವಂ ತಥಾ ಸ್ತ್ರೀಣಾಮಪಿ ಇತ್ಯಾಹ. ಹೇಗೆ ಪುರುಷರಿಗೆ ಆಭಾಸತ್ವೇನ ಪುರುಷರು ಭಗವದ್ವಶರೋ ವಾಯುದೇವರು ಹಿಡಿದುಕೊಂಡು, ಅದೇ ರೀತಿಯಾಗಿ ಸ್ತ್ರೀಯರು ಕೂಡ ಭಗವದ್ ಆಭಾಸ ಅಂತ ಆದ್ದರಿಂದ ಸ್ತ್ರೀಯರು ಕೂಡ ಭಗವಂತನಿಗೆ ವಶರು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದದ್ದು 15ನೇ ಶ್ಲೋಕದಲ್ಲಿ. 15ನೇ ಶ್ಲೋಕ, ಆಭಾಸಕಾತ್ವಥ ರಮಾಸ್ಯ ಆಭಾಸಕಾತ್ವತರಮಾಸ್ಯ ಮರುತ್ಸ್ವರೂಪಾತ್ ಮರುತ್ಸ್ವರೂಪಾತ್ ಶ್ರೇಷ್ಠಾಪ್ಯಜಾತ್ ತದನು
ಶ್ರೇಷ್ಠಾಪ್ಯಜಾತದನು ಗೀಶಿವತೋ ವರಿಷ್ಠ ಗೀಶಿವತೋ ವರಿಷ್ಠ ತಸ್ಯಾ ಉಮಾ ವಿಪತಿನೀ ಚ ತಸ್ಯಾ ಉಮಾ ವಿಪತಿನೀ ಚ ಗಿರಸ್ತಯೋಸ್ತು ಗಿರಸ್ತಯೋಸ್ತು ಶಚ್ಯಾದಿಕಾ ಕ್ರಮಶ ಏವ ಶಚ್ಯಾದಿಕಾ ಕ್ರಮಶ ಏಷ ಕ್ರಮಶ ಏವ ಕ್ರಮಶ ಏವ ಯಥಾ ಪುಮಾಂಸಃ ಯಥಾ ಪುಮಾಂಸಃ ಆಭಾಸಕಾತ್ವಥ ರಮಾಸ್ಯ ಮರುತ್ಸ್ವರೂಪಾತ್ ಶ್ರೇಷ್ಠಾಪ್ಯಜಾತ್ತದನುಗೀಷಿವತೋ ವರಿಷ್ಠ ತಸ್ಯಾ ಉಮಾ ವಿಪತಿನೀ ಚ ಗಿರಸ್ತಯೋಸ್ತು ಶಚ್ಯಾದಿಕಾ ಕ್ರಮಶ ಏವ ಯಥಾ ಪುಮಾಂಸಃ ಎಂಬುದಾಗಿ 15ನೆಯ ಶ್ಲೋಕ. ಪದಚ್ಛೇದ. ಆಭಾಸಕಾ ತು ಅಥ ರಮಾ ಅಸ್ಯ ಮರುತ್ಸ್ವರೂಪಾತ್ ಶ್ರೇಷ್ಠ ಅಪಿ ಅಜಾತ್ ತದನು ಗೀಹಿ. ಬಹಳ ಶಬ್ದಗಳಿವೆ. ಮರುತ್ಸ್ವರೂಪಾತ್ ಶ್ರೇಷ್ಠಾಪ್ಯಜಾತ್ ತದನು ಅಂತ ಒಂದೇ ಶಬ್ದ ಸೇರಿಕೊಂಡಿದೆ. ಬಿಡಿಸಿಕೊಳ್ಳುವುದು ಮರುತ್ಸ್ವರೂಪಾತ್ ಶ್ರೇಷ್ಠ ಅಪಿ ಅಜಾತ್ ತದನು ಬಿಡಿಸ್ಕೊಳ್ಬೇಕು. ಗೀಹಿ ಶಿವತಃ ವರಿಷ್ಠ ತಸ್ಯಾಹ ಉಮಾ ವಿಪತಿನಿ. ತಸ್ಯಾ ಅಂತ ಇದೆ, ಬಿಡಿಸಿಕೊಂಡಾಗ ತಸ್ಯಾಹ ಅಂತ ಆಗ್ತದೆ. ಉಮಾ ವಿಪತಿನಿ ಚ ಗಿರಹ ತಯೋಃ ತು ಶಚ್ಯಾದಿಕಾಃ ಕ್ರಮಶಃ ಏವ ಯಥಾ ಪುಮಾಂಸಃ ಎಂಬುದಾಗಿ ಪದವಿಭಾಗ. ಇಲ್ಲಿ ತು ಅಂತ ಇದೆ ಮೊದಲಿಗೆ. ಆಭಾಸಕಾತ್ವಥ ಅಂತಿದೆ. ತು ಪ್ಲಸ್ ಅಥ. ತು ಅಂತ ಶಬ್ದವನ್ನ ಪ್ರಯೋಗವನ್ನು ಮಾಡಿದ್ದು ಯಾಕೆ ಅಂದ್ರೆ ಅದು ಸಾರ್ಥಕ್ಯವನ್ನು ಹೇಳ್ತಾರೆ. ತು ಶಬ್ದ ಆಭಾಸತ್ವೇ ಪೂರ್ವೋಕ್ತಾದಪಿ ವಿಶೇಷೋ ಅಸ್ತಿ ಇತಿ ಸೂಚಯತಿ. ಈ ತು ಅಂದ್ರೆ ವಿಶೇಷವನ್ನ ತಿಳಿಸಿಕೊಡ್ತಾ ಇದೆ. ಅಂದ್ರೆ ಪುರುಷರ ಒಂದು ಆಭಾಸ ಕ್ರಮದಲ್ಲಿ ಹೇಗೆ ಒಂದು ಕ್ರಮ ಇದೆಯೋ ಅದಕ್ಕೆ ಅನುಗುಣವಾಗಿ ಸ್ತ್ರೀಯರ ಒಂದು ಆಭಾಸ ಕ್ರಮದಲ್ಲಿಯೂ ಕೂಡ ಅದೇ ರೀತಿಯಾಗಿ ಅವರವರ ಹೆಂಡಂದಿರು ಅಂತ ಈ ರೀತಿಯಾಗಿ ಕ್ರಮ ಅಂತ ಇಲ್ಲ ನೋಡಿ. ಮುಂದೆ ಗೊತ್ತಾಗ್ತದೆ. ಆ ವಿಶೇಷವನ್ನು ಸೂಚನೆ ಮಾಡುವ ಸಲುವಾಗಿ ತುಶಬ್ದವನ್ನ ಇಲ್ಲಿ ಪ್ರಯೋಗ ಮಾಡಿದ್ರು ಶ್ರೀಮದಾಚಾರ್ಯರು. ಅಥ ಮಂಗಲ ರೂಪ. ಅಥ ಎಂಬುದು ಇದು ಮಂಗಲವಾಚಕ. ಭಗವಂತನ ಬಾಯಿಯಿಂದ ಬಂದಂತಹ ಶಬ್ದಗಳು. ಮೊಟ್ಟ ಮೊದಲಿಗೆ ಭಗವಂತನ ಮೊಟ್ಟ ಮೊದಲಿಗೆ ಅಂದರೆ ಭಗವಂತ ಅನಾದಿ ಕಾಲದಿಂದ ಇದ್ದಾನೆ. ಸೃಷ್ಟಿಯ ಆರಂಭದಲ್ಲಿ ಭಗವಂತ ಮೊಟ್ಟ ಮೊದಲಿಗೆ ತಾನು ಈ ಶಬ್ದಗಳನ್ನ ಪ್ರಯೋಗ ಮಾಡಿದ್ದು ಅಂತ ಹೇಳ್ತಾರೆ. ಓಂ ಮತ್ತು ಅಥ ಈ ಎರಡು ಶಬ್ದಗಳು ಕೂಡ ಮಂಗಲವಾಚಕ ಅಂತ ಹೇಳೋದು. ಅದಕ್ಕೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಓಂ ಅಲ್ಲಿ ವೇದವ್ಯಾಸ ದೇವರು ಕೂಡ ಓಂ ಅಥಾತೋ ಅಥ ಅಥ ಅಂತ ಈ ರೀತಿಯಾಗಿ ಶಬ್ದವನ್ನ ಪ್ರಯೋಗ ಮಾಡುವಾಗ, ಸೂತ್ರವನ್ನ ಮಾಡುವಾಗ ಓಂಕಾರವನ್ನ ಅಥ ಶಬ್ದವನ್ನ ಪ್ರಯೋಗ ಮಾಡುವಂತಹ ಪ್ರಸಂಗ ಅಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎರಡೂ ಕೂಡ ಭಗವಂತನ ಬಾಯಿಯಿಂದಲೇ ಬಂದದ್ದು. ಅಷ್ಟು ಮಂಗಲವಾಚಕವಾದಂತಹ ಶಬ್ದಗಳು. ಅದನ್ನೇ ಇಲ್ಲೂ ಹೇಳ್ತಾ ಇದ್ದದ್ದು. ಅಥ ಎಂಬುದು ಮಂಗಲ ರೂಪ. ಮತ್ತೊಂದು ಅಥ ಎಂಬುದಕ್ಕೆ ಅನಂತರ ಅಂತ ಅರ್ಥ ಇದೆ. ಆ ಅರ್ಥವನ್ನು ಹೇಳ್ತಾರೆ. ಅಥ ಅನಂತರತ್ವಾತ್ ನೀಚತ್ವಾದ್ವಾ ರಮಾ ಹರೇರಾಭಾಸಕ. ಮೊದಲಿಗಿದೆ ಆಭಾಸಕಾತ್ವಥ ರಮಾ ಅಸ್ಯ. ಅಸ್ಯ ಅಂದ್ರೆ ಭಗವಂತ. ಆ ಭಗವಂತನಿಗೆ ವಾಯುದೇವರ ಆಭಾಸಕರು ಅದು ಪುರುಷದ ಒಂದು ಕ್ರಮ. ಸ್ತ್ರೀಯರ ಕ್ರಮವನ್ನ ತಿಳಿಸ್ತಾ ಇದ್ದದ್ರಿಂದಾಗಿ ಭಗವಂತನಿಗೆ ಸ್ತ್ರೀಯರಲ್ಲಿ ಯಾರು ಮೊಟ್ಟ ಮೊದಲಿಗೆ ಆಭಾಸಕರು ಅಂತಂದ್ರೆ ರಮಾ ಅಸ್ಯ ಆಭಾಸಕ. ರಮಾ ಲಕ್ಷ್ಮೀದೇವಿ ಭಗವಂತನ ಆಭಾಸಕಳು, ಭಗವಂತನ ಪ್ರತಿಬಿಂಬಳು. ಅಂದ್ರೆ ಪ್ರತಿಬಿಂಬರು ಯಾರೋ ಅವರ ಅಧೀನ ಅಂತ ಅರ್ಥ.
ಭಗವಂತನ ಅಧೀನ ಲಕ್ಷ್ಮೀದೇವಿ ಅಂತ ಭಗವಂತನ ಪ್ರತಿಬಿಂಬ ಲಕ್ಷ್ಮೀದೇವಿ ಅಂದ ಮೇಲೆ ಲಕ್ಷ್ಮೀದೇವಿಯು ಕೂಡ ಭಗವಂತನಿಗೆ ಅಧೀನಳೆ. ಪ್ರತಿಬಿಂಬಳು ಯಾರೋ ಅವರು ಅಧೀನರು. ಅದಕ್ಕೆ ಸ್ತ್ರೀಯರ ಒಂದು ಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಭಗವಂತನಿಗೆ ಆಭಾಸಕರು ಪ್ರತಿಬಿಂಬರು ಅಂದ್ರೆ ಅದು ಲಕ್ಷ್ಮೀದೇವಿ. ಆಭಾಸಕ ತ್ವಥ ರಮಾಸ್ಯ. ಇನ್ನು ಹೇಳಿದ್ರು ಅಥ ಅನಂತರತ್ವಾತ್ ನೀಚತ್ವಾದ್ವಾ ರಮಾ ಹರೇಃ ಆಭಾಸಕ ಶ್ರೀ ಪವನಯೋಃ ಹರೇರಾಭಾಸತ್ವೇ ಸಾಮ್ಯಂ ಸ್ಯಾತ್ ಬ್ರಹ್ಮಣಶ್ಚ ಅಮುಕ್ತತ್ವಾತ್ ಕಸ್ಯ ಆಭಾಸಃ ಕಸ್ಮಾದಾನಂತರ್ಯಂ ಚ ಇತ್ಯತಃ ಆಹ ಮರುದ್ದಿತಿ. ಒಂದು ಪ್ರಶ್ನೆ ಬರ್ತದೆ. ಲಕ್ಷ್ಮೀದೇವಿ ಭಗವಂತನ ಆಭಾಸಕಳು ಅಂತ ಹೇಳ್ತಾ ಇದ್ದದ್ದು. ಪುರುಷರ ಕ್ರಮವನ್ನು ಹೇಳುವಾಗ ವಾಯುದೇವರು ಭಗವಂತನ ಆಭಾಸಕರು ಅಂತ ತಿಳಿಸಿಕೊಟ್ಟದ್ದು. ಹಾಗಾದರೆ ನೋಡಿ, ಸಾಕ್ಷಾತ್ತಾಗಿ ಡೈರೆಕ್ಟ್ ಆಗಿ ಸಾಕ್ಷಾತ್ತಾಗಿ ಭಗವಂತನಿಂದ ಭಗವಂತ ಆಭಾಸಕರಾದವರು ಯಾರು ಅಂದ್ರೆ ಲಕ್ಷ್ಮೀದೇವಿ ಮತ್ತು ವಾಯುದೇವರು ಅಂತ ಆಯ್ತು. ಹಾಗಾದರೆ ಇಬ್ಬರೂ ಭಗವಂತನ ಆಭಾಸಕರು ಅಂದ ಮೇಲೆ ಇಬ್ಬರಿಗೂ ಸಾಮ್ಯವಂತೇನೋ? ಇಬ್ರು ಮತ್ತೆ ಭಗವಂತನ ಸಾಕ್ಷಾತ್ತಾಗಿ ಭಗವಂತನ ಆಭಾಸಕರು ಅಂದ ಮೇಲೆ ಇಬ್ರು ಸಮಾನರು ಅಂತ ಶಂಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಶ್ರೀ ಪವನಯೋಃ ಹರೇರಾಭಾಸತ್ವೇ. ಇಬ್ರು ಭಗವಂತನ ಆಭಾಸರು ಅಂತ ಬಿಟ್ರೆ ಇಬ್ಬರಿಗೂ ಸಾಮ್ಯ ಬಂತೇನೋ ಅಂತ ಪ್ರಶ್ನೆ ಮಾಡಿಕೊಳ್ತಾ ಇದ್ದು. ಮತ್ತೊಂದು ಪ್ರಶ್ನೆ ಅಂದ್ರೆ ಬ್ರಹ್ಮದೇವರನ್ನು ತೆಗೆದುಕೊಂಡಿಲ್ಲ. ಹಿಂದಿನ ಶ್ಲೋಕದಲ್ಲಿ ಆಭಾಸಕರ ಒಂದು ವಿಷಯವನ್ನು ಹೇಳುವಾಗ ಬ್ರಹ್ಮದೇವರನ್ನು ತೆಗೆದುಕೊಳ್ಳಿಲ್ಲ. ಬ್ರಹ್ಮದೇವರು ಇನ್ನೂ ಮುಕ್ತರು ಅಂತೂ ಆಗಿಲ್ಲ. ಈಗಿನ ಇರುವಂತಹ ಬ್ರಹ್ಮದೇವರು ಇನ್ನೂ ಸಂಸಾರದಲ್ಲಿ ಇದ್ದಾರೆ, ಅಮುಕ್ತರಾಗಿ ಇದ್ದಾರೆ. ಹಾಗಾದ್ರೆ ಆ ಬ್ರಹ್ಮದೇವರು ಯಾರಿಗೆ ಆಭಾಸರು? ವಾಯುದೇವರು ಭಗವಂತನ ಆಭಾಸರು ಅಂತಂದ್ರೆ ಲಕ್ಷ್ಮೀದೇವಿ ಭಗವಂತನ ಆಭಾಸರು ಅಂತಿದ್ದಕ್ಕೆ ಒಂದು ಪ್ರಶ್ನೆ ಬಂದದ್ದು. ಇಬ್ಬರಿಗೂ ಸಾಮ್ಯ ಬಂತಲ್ಲ ಅಂತ ಒಂದು ಪ್ರಶ್ನೆ. ಬ್ರಹ್ಮದೇವರು ಯಾರಿಗೆ ಆಭಾಸರು ಅಂತ ಮತ್ತೊಂದು ಪ್ರಶ್ನೆ. ಎರಡೂ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಮರುತ್ಸ್ವರೂಪಾತ್ ಶ್ರೇಷ್ಠಾತ್ ಪ್ಯಜಾತ್ ತದನು. ಮರುತ್ಸ್ವರೂಪಾತ್, ಮರುತ್ ಅಂದ್ರೆ ವಾಯುದೇವರು. ವಾಯುದೇವರ ಸ್ವರೂಪರೇ ಯಾರು ಅಂದ್ರೆ ಬ್ರಹ್ಮದೇವರು. ಅಜ ಅಂದ್ರೆ ಬ್ರಹ್ಮದೇವರು. ನೋಡಿ, ಬಿಡಿಸ್ಕೊಂಡಾಗ ಶ್ರೇಷ್ಠ ಅಪಿ ಅಜಾತ್ ತದನು ಅಂತ ಬಿಡಿಸಿಕೊಂಡಿದ್ದೇವೆ. ಮರುತ್ಸ್ವರೂಪಾತ್ ಅಜಾತ್ ಅಂತ ಇಟ್ಕೊಳ್ಬೇಕು, ಸೇರಿಸ್ಕೊಳ್ಬೇಕು. ಮರುತ್ಸ್ವರೂಪ ವಾಯುದೇವರ ಸ್ವರೂಪರೇ ಆದಂತಹ ಅಜಾತ್ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗಿಂತಲೂ ಕೂಡ ಲಕ್ಷ್ಮೀದೇವಿ ಶ್ರೇಷ್ಠಳು ಅಂತ ತಿಳಿಸಿಕೊಟ್ಟು ಶ್ರೀಮದಾಚಾರ್ಯರು. ಇದರಿಂದ ನಮಗೆ ಎರಡೂ ಪ್ರಶ್ನೆಗೆ ಉತ್ತರ ಬಂತು. ಲಕ್ಷ್ಮೀದೇವಿ ಮತ್ತು ವಾಯುದೇವರು ಇಬ್ಬರು ಭಗವಂತನ ಆಭಾಸರು ಅಂತ ಅಂದ್ಮೇಲೆ ಸಾಮ್ಯ ಬಂತಲ್ಲ ಅಂತ ಪ್ರಶ್ನೆ ಮಾಡಿದರೆ ಸಾಮ್ಯ ಇಲ್ಲ. ಲಕ್ಷ್ಮೀದೇವಿ ವಾಯುದೇವರಿಗಿಂತಲೂ ಕೂಡ ಉತ್ತಮಳು ಅಂತ ತಿಳಿಸಿಕೊಟ್ಟದ್ದು. ಮತ್ತೊಂದು ಪ್ರಶ್ನೆ, ಬ್ರಹ್ಮದೇವರು ಯಾರ ಆಭಾಸರು ಅಂತ ಕೇಳಿದ್ದು. ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದು ಮರುತ್ ಸ್ವರೂಪಾತ್ ಅಜಾತ್. ಬ್ರಹ್ಮದೇವರು ಅಂದ್ರೆ ಬೇರೆ ಯಾರೂ ಅಲ್ಲ, ವಾಯುದೇವರ ಸ್ವರೂಪರೇ. ಮುಂದೆ ಆ ವಾಯುದೇವರ ಬ್ರಹ್ಮದೇವರ ಆಗೋದು. ಹೀಗಾಗಿ ಇಬ್ಬರು ಕೂಡ ಒಬ್ಬರೇ ಅಂತ ಆದ್ದರಿಂದಾಗಿ ಅದಕ್ಕಾಗಿ ಆ ಮುಂದಿನ ಸ್ಥಾನಕ್ಕೆ ಹೋಗುವಂತಹ ಅವರೇ ಆದ್ದರಿಂದ ಆ ಇಬ್ಬರು ಕೂಡ ಭಗವಂತನ ಆಭಾಸರೇ ಅಂತ ಅರ್ಥ. ಬಟ್ ಮೂರು ಜನರು ಕೂಡ ಭಗವಂತನ ಆಭಾಸರೇ. ಆದ್ರೆ ಲಕ್ಷ್ಮೀದೇವಿ ಮಾತ್ರ ವಾಯುದೇವರು ಬ್ರಹ್ಮದೇವರಿಗಿಂತಲೂ ಕೂಡ ಶ್ರೇಷ್ಠಳು, ಉತ್ತಮಳು ಎಂಬುದನ್ನ ತಿಳಿಸಿಕೊಟ್ರು. ಬೇಕಾಗಿದ್ದೀಗ ಇಲ್ಲಿ ಭಗವಂತನ ಆಭಾಸರು. ಈಗ ಸ್ತ್ರೀಯರಲ್ಲಿ ಲಕ್ಷ್ಮೀದೇವಿ ಮೊಟ್ಟ ಮೊದಲಿಗೆ. ತದನು ಅಂತ ಶಬ್ದ ಇದೆ. ಮರುತ್ ಸ್ವರೂಪ ಶ್ರೇಷ್ಠಾಪ್ಯಜಾತ್ ತದನು ಅಂತ. ತದನು ಅಂದ್ರೆ ಅನಂತರ ಅಂತ ಅರ್ಥ. ಮುಂದೇನ್ರಿ? ಲಕ್ಷ್ಮೀದೇವಿ ಭಗವಂತನ ಆಭಾಸಕರು ಅಂತ ಹೇಳಿದ್ರೆ ಮುಂದೆ ಯಾರು ಆಭಾಸಕರು ಅಂತ ಕೇಳಿದರೆ ಗೀಹಿ. ತದನು ಗೀಹಿ ಅಂತ ಇದೆ. ಗೀಹಿ ಅಂದ್ರೆ ಸರಸ್ವತೀ ದೇವಿ, ಮಾತಿಗೆ ಅಭಿಮಾನಿ, ವಿದ್ಯೆಗೆ ಅಭಿಮಾನಿ ಸರಸ್ವತೀ ದೇವಿ. ಆ ಸರಸ್ವತೀ ದೇವಿ ಇವಳು ಲಕ್ಷ್ಮೀದೇವಿಗೆ ಆಭಾಸಕಳು. ತದನು ಗೀಹಿ. ನೋಡ್ರಿ, ಶಿವತೋ ವರಿಷ್ಠ. ಆ ಗೀ ಸರಸ್ವತೀ ದೇವಿ ಲಕ್ಷ್ಮೀದೇವಿಗೆ ಆಭಾಸಗಳಾಗಿದ್ದಾಳೆ. ಆದರೆ ಆಭಾಸಗಳಾಗಿದ್ರು ಕೂಡ ಯಾರಿಗಿಂತ ಶ್ರೇಷ್ಠಳು ಅಂದ್ರೆ ಶಿವತಃ ವರಿಷ್ಠ, ರುದ್ರದೇವರಿಗಿಂತಲೂ ಕೂಡ ಸರಸ್ವತೀ ದೇವಿ ಭಾರತೀ ದೇವಿ ಬರುವಂತ ಗೀ. ಆ ಸರಸ್ವತೀ ದೇವಿ ರುದ್ರದೇವರಿಗಿಂತಲೂ ಕೂಡ ಉತ್ತಮಳು, ಶ್ರೇಷ್ಠಳು. ಕಡೆ ವಾಯುದೇವರು
ರುದ್ರದೇವರು ಮತ್ತು ಗರುಡದೇವರಿಗಿಂತಲೂ ವಾಯುದೇವರು ಶ್ರೇಷ್ಠರು. ಅದೇ ರೀತಿಯಾಗಿ ಸರಸ್ವತಿಯು ಕೂಡ ರುದ್ರದೇವರಿಗಿಂತ ಮತ್ತು ಆ ಗರುಡದೇವರಿಗಿಂತಲೂ ಕೂಡ ಸರಸ್ವತಿ ದೇವಿಯು ಕೂಡ ಶ್ರೇಷ್ಠಳೆ. ಅದನ್ನ ಹೇಳಿದ್ದು ಗೀಹಿ ಶಿವತೋ ವರಿಷ್ಠ. ಗೀ ತಸ್ಯಾಹ ಅಂತಿದೆ. ಆ ಸರಸ್ವತಿ ದೇವಿ ಏನಿದ್ದಾಳಲ್ಲ, ರುದ್ರದೇವರಿಗಿಂತಲೂ ಶ್ರೇಷ್ಠಳಾದಂತಹ ಸರಸ್ವತಿ ದೇವಿ, ಅವಳು ತಸ್ಯಾಹ ಆಭಾಸಕ ಅಂತ ಇಟ್ಕೊಳ್ಬೇಕು ಮತ್ತೊಂದ್ ಕಡೆ. ತಸ್ಯಾಹ ಅಂದ್ರೆ ಲಕ್ಷ್ಮೀದೇವಿಗೆ, ರಮಾದೇವಿಗೆ, ಲಕ್ಷ್ಮೀದೇವಿಗೆ ಅವಳು ಆಭಾಸಕಳು ಅಂತ ಅರ್ಥ. ಇನ್ನು ಗಿರಹ ಮುಂದೆ ಇದೆ, ಉಮಾ ವಿಪತಿನೀಚ ಗಿರಹ ಅಂತಿದೆ. ಗಿರಹ ಅಂದ್ರೆ ಸರಸ್ವತಿ ದೇವಿಗೆ ಯಾರ ಆಭಾಸಕರು ಅಂದ್ರೆ ಉಮಾ ವಿಪತಿನಿ. ಉಮಾದೇವಿ ಅಂದ್ರೆ ರುದ್ರದೇವರ ಹೆಂಡತಿ ಪಾರ್ವತೀ ದೇವಿ. ಪಾರ್ವತೀ ದೇವಿ ಮತ್ತು ಹೆಂಗೆ ವಾಯುದೇವರ ಆಭಾಸಕರು ರುದ್ರದೇವರು ಗರುಡದೇವರು ಅಂತ ಹೇಗೆ ಹೇಳಿದ್ದಾರೋ ಅದೇ ರೀತಿಯಾಗಿ ಸರಸ್ವತಿ ದೇವಿಯ ಆಭಾಸಕರು ಅಂದ್ರೆ ಅವರ ಹೆಂಡತಿಯರು. ರುದ್ರದೇವರು ಮತ್ತು ಗರುಡದೇವರ ಹೆಂಡತಿಯರು ಉಮಾ ಮತ್ತು ವಿಪತಿನಿ ಅಂದ್ರೆ ಸೌಪರ್ಣಿ. ಉಮಾ ಮತ್ತು ಸೌಪರ್ಣಿ ಆ ಇಬ್ಬರು ಕೂಡ ಸರಸ್ವತಿ ದೇವಿಗೆ ಆಭಾಸಕರು. ಉಮಾ ವಿಪತಿನಿ, ಉಮಾ ಅಂದ್ರೆ ಪಾರ್ವತೀ ದೇವಿ, ವಿಪತಿನಿ ಅಂದ್ರೆ ಗರುಡದೇವರ ಹೆಂಡತಿ. ವಿ ಅಂದ್ರೆ ಆಕಾಶ, ಆ ವಿ ಪತತಿ ಆಕಾಶದಲ್ಲಿ ಹಾರೋರು ಯಾರು ಅಂದ್ರೆ ಗರುಡದೇವರು, ಅವರ ಹೆಂಡತಿ. ಅದಕ್ಕೆ ವಿಪತಿನಿ ಅಂದ್ರೆ ಸೌಪರ್ಣಿ, ಗರುಡದೇವರ ಹೆಂಡತಿ. ಈ ಇಬ್ಬರು ಕೂಡ ಆಭಾಸಕರು. ತಯೋಹೋ ತಯೋಸ್ತು ಶಚ್ಯಾದಿಕ. ಆ ಇಬ್ಬರಿಗಿಂತಲೂ ಕೂಡ ಆ ಇಬ್ಬರಿಗೆ ಉಮಾದೇವಿ ಮತ್ತು ಸೌಪರ್ಣಿ ಆ ಇಬ್ಬರಿಗೂ ಕೂಡ ಯಾರ ಆಭಾಸಕರು ಅಂತಂದ್ರೆ ಶಚ್ಯಾದಿಕಾಹ, ಶಚೀದೇವಿ ಮೊದಲಾದಂತಹ ದೇವತೆಗಳು, ಸ್ತ್ರೀಯರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಶಚೀದೇವಿ ಅಂದ್ರೆ ಯಾರು? ಇಂದ್ರದೇವರ ಹೆಂಡತಿ. ನೋಡಿ, ಹಿಂದಿನ ಪುರುಷರ ಕ್ರಮದಲ್ಲಿ ಹೇಳುವಾಗ ರುದ್ರದೇವರು ಗರುಡದೇವರು ಇವರ ಆಭಾಸಕರು ಯಾರು ಅಂತ ಹೇಳಿದ್ದು ಶಕ್ರ ಮತ್ತು ಕಾಮರು ಅಂತ ಹೇಳಿದ್ದು. ಶಕ್ರ ಅಂದ್ರೆ ಇಂದ್ರದೇವರು, ಮತ್ತು ಕಾಮ ಇಬ್ಬರು ಆಭಾಸಕರು ಅಂತ ಹೇಳಿದ್ದು. ನೋಡಿ, ಇಲ್ಲಿ ಅದೇ ರೀತಿ ತೆಗೆದುಕೊಳ್ಳಿ. ಆ ರುದ್ರದೇವರ ಹೆಂಡತಿಯರು ಗರುಡದೇವರ ಹೆಂಡತಿಯರ ಆಭಾಸಕರು ಯಾರು ಅಂದ್ರೆ ಇಲ್ಲಿ ಶಕ್ರ ಕಾಮರ ಹೆಂಡತಿಯರು. ಅದನ್ನ ಇಟ್ಕೊಳ್ಬೇಕು. ಶಕ್ರ ಕಾಮರ ಹೆಂಡತಿಯರು ಆಭಾಸಕರು. ಅದನ್ನ ಹೇಳಿದ್ದು ಇಂದ್ರದೇವರ ಹೆಂಡತಿ ಶಚೀದೇವಿ. ಈ ರೀತಿಯಾಗಿ ಶಚೀದೇವಿ ಮೊದಲಾದಂತಹ ಸ್ತ್ರೀ ದೇವತೆಗಳು ಈ ಪಾರ್ವತೀ ದೇವಿ ಮತ್ತು ಸೌಪರ್ಣಿ ದೇವಿಯರ ಆಭಾಸಕರು ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಕ್ರಮಶ ಏವ ಯಥಾ ಪುಮಾಂಸಃ. ಯಾವ ರೀತಿಯಾಗಿ ಒಂದು ಸ್ತ್ರೀಯರ ಪುರುಷರಲ್ಲಿ ಕ್ರಮವನ್ನ ತಿಳಿಸಿಕೊಟ್ಟಿದ್ದಾರಲ್ಲ, ಇವರ ಆಭಾಸಕರು, ಇವರ ಆಭಾಸಕರು ಅಂತ ಹೇಳಿ, ಅದೇ ರೀತಿಯಾಗಿ ಸ್ತ್ರೀಯರಲ್ಲಿಯೂ ಕೂಡ ಅದೇ ಒಂದು ಕ್ರಮವನ್ನ ತಿಳಿದುಕೊಳ್ಳಬೇಕು. ಏನ್ ಕ್ರಮವನ್ನು ತಿಳಿದುಕೊಳ್ಳಬೇಕು ಅಂದ್ರೆ ಅವರವರ ಹೆಂಡತಿಯಂದಿರು ಅವರವರಿಗೆ ಹೆಂಗೆ ಪುರುಷರ ತೆಳಗಿನವರು, ವಾಯುದೇವರಿಗೆ ರುದ್ರದೇವ ಗರುಡದೇವರು ಅಂದ ಮಾತ್ರಕ್ಕೆ ಅಲ್ಲಿ ಸಮಾನ ಇದೆ. ಸರಸ್ವತಿ ದೇವಿಗೆ ಪಾರ್ವತೀ ದೇವಿ ಮತ್ತು ಸೌಪರ್ಣಿ ಇವರ ಆಭಾಸಕರು. ಹೀಗೆ ಒಂದು ಕ್ರಮ 3-4 ಸ್ಟೆಪ್ ಆ ಒಂದು ಕ್ರಮದಲ್ಲಿ ನಮಗೆ ಸಮಾನವಾಗಿ ನಾವು ತಿಳಿದುಕೊಳ್ಬಹುದು. ಆದ್ರೆ ಮುಂದೆ ವ್ಯತ್ಯಾಸ ಆಗ್ತದೆ. ನೋಡಿ, ಏನು ಅಂದ್ರೆ ಎಷ್ಟು ಅಂದ್ರೆ ಹೆಂಗೆ ಕ್ರಮವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು ಯಾವ ಅರ್ಥದಲ್ಲಿ ಅಂದ್ರೆ ಅವರವರ ಗುಣಗಳಿಗೆ ಅನುಗುಣವಾಗಿ ಅಂತ ಅರ್ಥ. ಕ್ರಮಶಃ ಯಥಾ ಪುಮಾಂಸಃ, ಹೇಗೆ ಪುರುಷರು ಹೇಗೆ ಗುಣಗಳಲ್ಲಿ ಜಾಸ್ತಿ, ಕೆಲವು ಗುಣಗಳಲ್ಲಿ ಕಡಿಮೆ ಅಂತಿದ್ದಾರೋ ಅವರಿಗೆ ಅವರ ಆಭಾಸಕರು ಅಂತ ಅರ್ಥ. ಯಾರಲ್ಲಿ ಗುಣಗಳು ಹೆಚ್ಚಿವೆಯೋ, ಯಾರಲ್ಲಿ ಗುಣಗಳು ಕಡಿಮೆ ಇವೆಯೋ ಅವರು ಬಿಂಬರು, ಇವರು ಪ್ರತಿಬಿಂಬರು, ಇವರ ಆಭಾಸಕರು ಅಂತ ಅರ್ಥ. ಅದೇ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತ ಅರ್ಥನೇ ಹೊರತು ಪುರುಷರ ಒಂದು ಕ್ರಮವನ್ನು ಇಟ್ಟುಕೊಂಡು ಅವರವರ ಹೆಂಡತಿಯರು ಕ್ರಮವಾಗಿ ಅವರವರಿಗೆ ಆಭಾಸಕರು, ಅವರಿಗೆ ಪ್ರತಿಬಿಂಬರು, ಅವರ ಉತ್ತಮರು, ಇವರು ಅಧಮರು ಅಂತ ಅರ್ಥ ಅಲ್ಲ. ಅದಕ್ಕೆ ಒಂದು ಅಪವಾದವನ್ನು ಹೇಳ್ತಾರೆ ನೋಡಿ. ಯಥಾ ಪುಮಾಂಸಃ ಆಭಾಸಾಹ ತಥಾ ಸ್ತ್ರೀಯ ಕ್ರಮಶೇವ ಗುಣಕ್ರಮಾದೇವ ಅಂತ ಹೇಳಿದ್ದು. ಗುಣಗಳ ಕ್ರಮ ಹೊರತು ಆ ವ್ಯಕ್ತಿಗಳ ಕ್ರಮ ಅಲ್ಲ. ವಾಯುದೇವರು, ರುದ್ರದೇವ ಗರುಡದೇವರು, ಶಕ್ರಕಾಮರು ಮತ್ತು ಅಹಂಕಾರಿಕ ಪ್ರಾಣ, ಅನಿರುದ್ಧ, ಶಂಕಸೂರ್ಯರು, ಋಷ್ಯಾದಿಗಳು ಅಂತ ಹೀಗೆ ಕ್ರಮವನ್ನು ಹೇಳಿದ್ದು. ಇದೇ ಕ್ರಮದಲ್ಲಿ ಅವರನ್ನು ಇಟ್ಟುಕೊಂಡಾಗಲೂ ಕೂಡ
ಅವರು ಉತ್ತಮರು ಅಧಮರು ಅಂತ ಅದೇ ಕ್ರಮವನ್ನು ಇಟ್ಟುಕೊಳ್ಳುವುದಲ್ಲ, ಗುಣಗಳಿಗೆ ಅನುಗುಣವಾಗಿ ಕ್ರಮವನ್ನ ಇಟ್ಟುಕೊಳ್ಳಬೇಕು ಅಂತ ತಿಳಿಸಿಕೊಟ್ಟದ್ದು. ಗುಣಕ್ರಮಾದೇವ ಆಭಾಸ, ಗುಣಗಳಿಗೆ ಅನುಗುಣವಾಗಿ ಯಾರಲ್ಲಿ ಹೆಚ್ಚು ಗುಣಗಳಿರ್ತಾವೋ ಯಾರಲ್ಲಿ ಕಡಿಮೆ ಗುಣಗಳಿರ್ತಾವೋ ಕಡಿಮೆ ಗುಣಗಳು ಇದ್ದವರು ಅವರ ಆಭಾಸರು ಅಂತ ಅರ್ಥ. ಹಂಗೆ ತಿಳಿದುಕೊಳ್ಳಬೇಕು. ಪುರುಷಾನಂತರಂ ಸ್ತ್ರೀ ಇತಿ ನಿಯಮೋ ನಾಸ್ತಿ. ಪುರುಷನ ನಂತರ ಅಲ್ಲಿ ಹೇಗೆ ಮತ್ತೊಬ್ಬ ಪುರುಷನ ಹೇಳಿದ್ದಾರಲ್ಲ, ಅವರು ಉತ್ತಮರು ಇವರು ಅಧಮರು, ಇವರು ಉತ್ತಮರು ಇವರು ಅಧಮರು ಅಂತ ಹೇಳಿದ್ದಾರಲ್ಲ, ಹಂಗೆ ಅವರ ಹೆಂಡತಿಯರಲ್ಲಿ ಕ್ರಮವನ್ನ ತಿಳಿದುಕೊಳ್ಳಬಾರದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ. ಉಮಾ ಪ್ರತಿಬಿಂಬಾಯ ಶಚ್ಯಾ ಪ್ರಾಣಾಪರತ್ವ ದರ್ಶನಾತ್ ಏವಂ ಅನ್ಯಾಸು. ನೋಡಿ, ಉಮಾದೇವಿ ಇದ್ದಾಳೆ. ಉಮಾದೇವಿ ಇವಳಿಗೆ ಪ್ರತಿಬಿಂಬರು ಯಾರು? ಶಚೀದೇವಿ ಅಂತ ಹೇಳಿದ್ದು. ಉಮಾ ಸೌಪರ್ಣೆಯರಿಗೆ ಶಚ್ಯಾದಿಗಳು, ಶಚೀದೇವಿ ಮೊದಲಾದಂತಹ ಸ್ತ್ರೀ ದೇವತೆಗಳು ಪ್ರತಿಬಿಂಬರು ಅಂತ ಹೇಳಿದ್ದು. ಒಬ್ಬರನ್ನ ಇಟ್ಕೊಳ್ಳಿ. ಉಮಾದೇವಿಗೆ ಶಚೀದೇವಿ ಪ್ರತಿಬಿಂಬಳು ಅಂತ ಹೇಳಿದ್ದು. ನೋಡಿ, ಹಿಂದೆ ಪುರುಷರ ಕ್ರಮವನ್ನು ತಗೊಳ್ಳಿ. ಉಮಾದೇವಿ ಅಂದ್ರೆ ಅವರ ಗಂಡ ರುದ್ರದೇವರು. ರುದ್ರದೇವರಿಗೆ ಪ್ರತಿಬಿಂಬರು ಯಾರು? ಇಂದ್ರದೇವರು. ಶಚೀದೇವಿಯ ಗಂಡ ಇಂದ್ರದೇವರು, ಅವರು ಪ್ರತಿಬಿಂಬರು. ಇಂದ್ರದೇವರಿಗೆ ಪ್ರತಿಬಿಂಬರು ಯಾರು ಅಂತಂದ್ರೆ ಅಹಂಕಾರಿಕ ಪ್ರಾಣ ಅಂತ ಹೇಳಿದ್ದು. ಅಹಂಕಾರಿಕ ಪ್ರಾಣ, ಅನಿರುದ್ಧ, ಚಂದ್ರ, ಸೂರ್ಯರು ಅಂತ ಹೇಳಿದ್ದು. ಒಂದು ಸ್ಟೆಪ್ ಕೆಳಗೆ ಬನ್ನಿ. ಇಲ್ಲಿ ಸ್ತ್ರೀಯರಲ್ಲಿ ನೋಡಿ, ಉಮಾದೇವಿಯ ಪ್ರತಿಬಿಂಬಗಳು ಯಾರು? ಶಚೀದೇವಿ ಅಂತ ಹೇಳಿದ್ದು. ಗೊತ್ತಾಯ್ತಲ್ಲ? ಶಚೀದೇವಿ ಇಂದ್ರದೇವರ ಹೆಂಡತಿ. ಒಂದನೇ ಸ್ಟೆಪ್ಪು ಇದನ್ನ ಇಟ್ಕೊಳ್ಳಿ. ಶಕ್ರ ಮತ್ತು ಅಲ್ಲ, ರುದ್ರದೇವರು, ಪಾರ್ವತಿ ದೇವಿ. ಇದನ್ನು ಮೊದಲನೇ ಸ್ಟೆಪ್ ಅಂತ ಇಟ್ಕೊಳ್ರಿ ತಿಳಿದುಕೊಳ್ಳಿಕ್ಕೆ. ರುದ್ರದೇವರು, ಪಾರ್ವತಿ ದೇವಿ. ರುದ್ರದೇವರಿಗೆ ಪ್ರತಿಬಿಂಬರು ಇಂದ್ರದೇವರು, ಪಾರ್ವತೀ ದೇವಿಗೆ ಪ್ರತಿಬಿಂಬರು ಶಚೀದೇವಿ. ಇನ್ನು ಇಂದ್ರದೇವರಿಗೆ ಪ್ರತಿಬಿಂಬರು ಅಹಂಕಾರಿಕ ಪ್ರಾಣದೇವರು ಮೊದಲಾದವರು ಅಂತಿಷ್ಟಿದೆ ನೋಡಿ. ರುದ್ರದೇವರ ಒಂದು ಪ್ರತಿಬಿಂಬರು ಶಕ್ರ, ಅವರ ಪ್ರತಿಬಿಂಬ ಅಹಂಕಾರಿಕ ಪ್ರಾಣ ಮೊದಲಾದವರಿದೆ, 3 ಇದೆ. ಆದ್ರೆ ಶಚೀದೇವಿ ಇದ್ದದ್ದು ಎಷ್ಟನೇ ಸ್ಥಾನದಲ್ಲಿ? ಈಗ ಇಟ್ಕೊಂಡಂತಹ ಸ್ಟೆಪ್ನೊಳಗೆ 2ನೇ ಸ್ಥಾನದಲ್ಲಿ ಇದ್ದಾಳೆ. ಹೌದಾ? ಪಾರ್ವತೀ ದೇವಿಯಿಂದ ನಂತರದಲ್ಲಿದ್ದವಳು ಶಚೀದೇವಿ. ನೋಡಿ, 2ನೇ ಸ್ಟೆಪ್ನಲ್ಲಿ 2ನೇ ಕ್ರಮದಲ್ಲಿ ಇದ್ದಾಳೆ ಅಂದ ಮಾತ್ರಕ್ಕೆ ಶಚೀದೇವಿ ನೋಡಿ ಮುಂದಿನ ಪುರುಷರಿದ್ದಾರೆ. ಇಂದ್ರದೇವರ ಪ್ರತಿಬಿಂಬರು ಅಹಂಕಾರಿಕ ಪ್ರಾಣದೇವರು 3ನೇ ಸ್ಟೆಪ್ನಲ್ಲಿ ಇದ್ದವರು. ಅವರು 3ನೇ ಸ್ಟೆಪ್ನಲ್ಲಿ ಇದ್ದಾರೆ. ಶಚೀದೇವಿ ಇಂದ್ರದೇವರು 2ನೇ ಸ್ಟೆಪ್ನಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಇಂದ್ರದೇವರಿಗೆ ಇವರು ಪ್ರತಿಬಿಂಬರು ಅಂದ ಮಾತ್ರಕ್ಕೆ ಇಂದ್ರದೇವರು ಅಹಂಕಾರಿಕ ಪ್ರಾಣದೇವರಿಗಿಂತಲೂ ಉತ್ತಮರು ಅಂದ ಮಾತ್ರಕ್ಕೆ ಶಚೀದೇವಿ ಮಾತ್ರ ಅವಳು ಉತ್ತಮಳು ಅಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಉಮಾ ಪ್ರತಿಬಿಂಬಾಯ ಶಚ್ಯಾ ಪ್ರಾಣ ಅವರತ್ವ ದರ್ಶನಾತ್. ಆ ಅಹಂಕಾರಿಕ ಪ್ರಾಣದೇವರು 3ನೇ ಈಗ ಇಟ್ಕೊಂಡು 3ನೇ ಕ್ರಮದಲ್ಲಿ ಅಹಂಕಾರಿಕ ಪ್ರಾಣದೇವರು ಕೂಡ ಶಚೀದೇವಿ 2ನೆಯ ಸ್ಥಾನದಲ್ಲಿದ್ದರೂ ಕೂಡ, ಅಂದ್ರೆ ಈ ತಿಳಿದುಕೊಳ್ಳುವಂತಹ ಕ್ರಮದಲ್ಲಿ, ಸ್ತ್ರೀಯರ ಒಂದು ಕ್ರಮದಲ್ಲಿ, ಪುರುಷರ ಕ್ರಮದಲ್ಲಿ ಆ ಶಚೀದೇವಿ 2ನೆಯ ಸ್ಥಾನದಲ್ಲಿದ್ದರೂ ಕೂಡ ಅಹಂಕಾರಿಕ ಪ್ರಾಣ ಮೊದಲಾದಂತಹ ದೇವತೆಗಳಿಗಿಂತಲೂ ಕೂಡ ಅವಳು ಕಡಿಮೆ ಗುಣಗಳಲ್ಲಿ ಕಡಿಮೆ ಗುಣವುಳ್ಳವಳಾಗಿದ್ದಾಳೆ. ಅವಳು ಕಡಿಮೆನು ಹೊರತು ಅವಳ ಪ್ರತಿಬಿಂಬರು ಇವರು ಅಂತ ಈ ರೀತಿಯಾಗಿ ಅವರಿಗಿಂತಲೂ ಅಹಂಕಾರಿಕ ಪ್ರಾಣದೇವರು ಚಿಕ್ಕವರು ಅಂತ ತಿಳಿದುಕೊಳ್ಳೋದಿಲ್ಲ. ಕೇವಲ ಇಂದ್ರದೇವರಿಗೆ ಮಾತ್ರ ಚಿಕ್ಕವರೇ ಹೊರತು ಶಚೀದೇವಿಯೇನೆ ತದ್ವಿರುದ್ಧವಾಗಿ ಅಹಂಕಾರಿಕ ಪ್ರಾಣ ಮೊದಲಾದಂತಹ ದೇವತೆಗಳಿಗೆ ಅವರಿಂದ ಚಿಕ್ಕವಳಾಗಿದ್ದಾಳೆ, ಅವರೇ ಉತ್ತಮರಾಗಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದದ್ದು ಕ್ರಮ, ಪುರುಷರ ಕ್ರಮ, ಸ್ತ್ರೀಯರ ಕ್ರಮ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ಇವರು ಉತ್ತಮರು, ಇವರು ಚಿಕ್ಕವರು ಅಂತ ತಿಳಿದುಕೊಳ್ಳುವಂತೆ ಇಲ್ಲ. ಗುಣಗಳನ್ನ ನೋಡಿಕೊಂಡು ಯಾರಲ್ಲಿ ಎಷ್ಟು ಗುಣಗಳಿವೆಯೋ ಆ ಗುಣಗಳಿಗೆ ಅನುಗುಣವಾಗಿ ಇವರಿಗಿಂತ ಇವರು ಉತ್ತಮರು, ಕಡಿಮೆ ಇದ್ದವರು ಇವರಿಗಿಂತ ಇವರು ಚಿಕ್ಕವರು, ಅವರು ಪ್ರತಿಬಿಂಬರು, ಇವರು ಬಿಂಬರು, ಇವರಿಗೆ ಇವರು ವಶರು ಅಂತ ಈ ರೀತಿಯಾಗಿ ಅರ್ಥವನ್ನ ಮಾಡಿಕೊಳ್ಳಬೇಕು ಎಂಬುದನ್ನ ಶ್ಲೋಕದಿಂದ ತಿಳಿಸಿಕೊಡುತ್ತಾರೆ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದೆ ಮೇಲೆ, ಹಾಗಾದ್ರೆ ಗುಣಗಳಿಂದ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು. ಯಾರಲ್ಲಿ ಎಷ್ಟು ಗುಣಗಳಿರ್ತಾವೋ ಆ ಗುಣಗಳಿಗೆ ಅನುಗುಣವಾಗಿ ಹೆಚ್ಚಿದ್ರೆ ಉತ್ತಮರು, ಅವರು ನಿಯಾಮಕರು, ಅವರು ಬಿಂಬರು,
ಕಡಿಮೆ ಇದ್ರೆ ಪ್ರತಿಬಿಂಬರು ಅವರ ವಶರು ಅಂತ ತಿಳಿದುಕೊಳ್ಳಬೇಕು ಅಂತಂದ್ರಲ್ಲ, ಅದನ್ನ ಹೇಗೆ ತಿಳಿದುಕೊಳ್ಳಬೇಕು ಎಂಬುವಂತಹ ಪ್ರಶ್ನೆಯನ್ನ ಮಾಡಿಕೊಂಡು ಮುಂದಿನ ಶ್ಲೋಕದಲ್ಲಿ ಆ ಉತ್ತರವನ್ನ ಶ್ರೀಮದಾಚಾರ್ಯ ಕೊಡ್ತಾರೆ. ಆಗಲೇ ಒಂದು ಪ್ರಶ್ನೆಯನ್ನ ಮೊದಲಿಗೆ ಹೇಳಿದ್ದು, ಶತಾಂಶಾದ್ ಊನಗುಣಾಃ, ವಾಯುದೇವರ ವಿಷಯದಲ್ಲಿ, ರುದ್ರದೇವರ ವಿಷಯದಲ್ಲಿ ದೇವರ ವಿಷಯದಲ್ಲಿ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ಕೂಡ 16ನೇ ಶ್ಲೋಕದಲ್ಲಿ 2 ಪ್ರಶ್ನೆಗಳಿಗೂ ಕೂಡ ಶ್ರೀಮದಾಚಾರ್ಯ ಉತ್ತರವನ್ನ ಕೊಟ್ಟಿದ್ದಾರೆ. ಅದನ್ನ ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಅರ್ಪಣಮಸ್ತು. ಹರಿಯೇ ನಮಃ. ಆಚಾರ್ಯ, ಒಂದು ಪ್ರಶ್ನೆ.